ಸೀತಾಳನ್ನು ಹುಡುಕೊಂಡು ರಾಮ್ ಕೊನೆಗೂ ಕೂಡ ದೇವರಾಯನ ದುರ್ಗಕ್ಕೆ ಬಂದ್ಬಿಡ್ತಾನೆ. ಈ ಕಡೆಯಿಂದ ಸಿಹಿ ಹೇಳಿದ ಮಾತು ನಿಜ ಆಗುತ್ತೆ. ಯಾಕಂದರೆ ಸಿಹಿ ಹೇಳಿರ್ತಾಳೆ, ನೋಡು ಸೀತಮ್ಮ, ನಿನ್ನ ಹುಡುಕೊಂಡು ರಾಮ್ ಬಂದೇ ಬರ್ತಾನೆ ಅಂತ ಹೇಳಿರ್ತಾಳೆ. ಇದರಿಂದ ರಾಮ್ನನ್ನು ನೋಡಿದಂತಹ ಸೀತಾಳಿಗೆ ತುಂಬಾ ಖುಷಿಯಾಗುತ್ತೆ. ಈ ಕಡೆಯಿಂದ ಸೀತಾ ತುಂಬಾ ಭಕ್ತಿಯಿಂದ ದೇವರ ಹತ್ರಕ್ಕೆ ಹೋಗಿ ಕೈಯನ್ನು ಮುಗಿದು ಬೇಡಿಕೊಳ್ತಾಳೆ. ನಾನು ಮತ್ತು ರಾಮ್, ಸಿಹಿ 3 ಜನ ನಿನ್ನ ಸನ್ನಿಧಾನಕ್ಕೆ ಬಂದು ನಿನ್ನ ಆಶೀರ್ವಾದ ಪಡಿಬೇಕು ಅನ್ನೋದೇ ನಿನ್ನ ಇಚ್ಛೆ ಆಗುತ್ತೆ ಅನಿಸುತ್ತೆ ಅಮ್ಮ. ಈಗೋ ನಾವು ಬಂದಿದ್ದೀವಿ, ನಮ್ಮನ್ನು ಆಶೀರ್ವದಿಸು ಅಂತ ಹೇಳಿ ತುಂಬಾ ಭಕ್ತಿಯಿಂದ ಕೇಳ್ತಾಳೆ. ಇದಾದ ನಂತರ ರಾಮ್ ತುಂಬಾ ಪ್ರೀತಿಯಿಂದ ಸೀತಾಳನ್ನು ಮಾತಾಡಿಸ್ತಾ ಕೇಳ್ತಾನೆ, ಸೀತಾ ಅವರೇ, ನಿಮಗೆ ಮಲ್ಲಿಗೆ ಹೂವು ಅಂದರೆ ಇಷ್ಟನಾ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಸೀತಾ ಹೇಳ್ತಾಳೆ, ಮಲ್ಲಿಗೆ ಹೂವು ಅಂದರೆ ಯಾವ ಹೆಣ್ಣಿಗೆ ತಾನೇ ಇಷ್ಟ ಇರೋದಿಲ್ಲ, ಎಲ್ರಿಗೂ ಕೂಡ ಇಷ್ಟ, ಅದೇ ರೀತಿ ನನಗೂ ಕೂಡ ಇಷ್ಟ ಅಂತ ಹೇಳಿ ಹೇಳ್ತಾಳೆ. ಇದನ್ನು ನೋಡ್ತಾ ಇರುವಂಥ ಸಿಹಿ ತುಂಬಾ ಖುಷಿಯಾಗಿ ನಗ್ತಾ ನಗ್ತಾ ಇದ್ದರೆ ಆಗ ಈ ಕಡೆಯಿಂದ ಸಡನ್ನಾಗಿ ಮಲ್ಲಿಗೆ ಹೂವನ್ನು ತೆಗೆದು ಸೀತಾಳ ಮುಂದೆ ಇಡ್ತಾನೆ ರಾಮ್. ಅದನ್ನು ನೋಡಿದಂಥ ಸೀತಾ ತುಂಬಾ ಖುಷಿ ಆಗ್ತಾಳೆ. ಸರಿ, ಇಲ್ಲಿ ಕೊಡಿ ಅಂತ ಹೇಳಿ ಅವಳು ಕೇಳಿದಾಗ ರಾಮ್, ಇಲ್ಲ ನಾನೇ ಮುಡಿಸ್ತೀನಿ ಅಂತ ಹೇಳಿ ತುಂಬಾ ಪ್ರೀತಿಯಿಂದ ತನ್ನ ಕೈಗಳಿಂದಾನೇ ಮಲ್ಲಿಗೆ ಹೂವನ್ನು ಸೀತಾಳಿಗೆ ಮುಡಿಸ್ತಾನೆ. ಇದನ್ನು ನೋಡ್ತಾ ಇರುವಂಥ ಸಿಹಿಗೆ ಖುಷಿ ಆದರೆ ತನ್ನ ಬದುಕು ಬದಲಾಗ್ತಾ ಇದೆ ಅಂತ ಹೇಳಿ ಸೀತಾಳಿಗೂ ಕೂಡ ಖುಷಿ ಆಗುತ್ತೆ. ಅದಾದ ನಂತರ ಸಿಹಿ ಹೇಳ್ತಾಳೆ, ಕುಂಕುಮನೂ ಕೂಡ ಇಟ್ಬಿಡು ಅಂತ ಹೇಳಿ ಹೇಳ್ತಾಳೆ. ಆಗ ರಾಮ್ ತುಂಬಾ ಪ್ರೀತಿಯಿಂದ ಕುಂಕುಮವನ್ನು ಕೂಡ ತಗೊಂಡು ಸೀತಾಳ ಹಣೆಗೆ ಇಡ್ತಾನೆ. ಇದರಿಂದ ಸೀತಾ ತುಂಬಾ ಖುಷಿಯಾಗಿ ರಾಮ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ತನ್ನ ಪ್ರೀತಿಯನ್ನು ಹಂಚ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಇಲ್ಲಿಗೆ ಈ ಒಂದು ಚಿಕ್ಕ ಪ್ರೊಮೋ ಮುಕ್ತಾಯವಾಗ್ತದೆ ಈ ದಿನ ಸಂಚಿಕೆಯದು. ಈ ಒಂದು ದಿನದ ಸಂಚಿಕೆಯನ್ನು ಪೂರ್ತಿಯಾಗಿ ನೀವು ನಮ್ಮ ಚಾನಲಲ್ಲಿ ಟಿವಿಗಿಂತಲೂ ಮುಂಚಿತವಾಗಿ ಪೂರ್ತಿಯಾಗಿ ನೋಡಬೇಕು ಅಂತ ಅಂದ್ಕೊಂಡ್ರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.